ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಫಿಲಿಕ್ಸ್. ನೀವು ನೋಡ್ತಿದ್ದೀರಾ ಅಂದರೆ ತುಂಬ ದಿನ ಆದಮೇಲೆ ನಾನು ಈ ಚಾನಲಲ್ಲಿ ದೊಡ್ಡ ಅಂದರೆ ಲಾಂಗ್ ವೀಡಿಯೋ ಹಾಕ್ತಿದ್ದೀನಿ. ಇಲ್ಲಿವರೆಗೂ ನಾನು ಶಾರ್ಟ್ಸೇ ಆಗ್ತಿದ್ದೆ, ಅಂದರೆ ಸ್ವಲ್ಪ ಕೆಲಸ ಇತ್ತು, ಬ್ಯುಸಿಯಾಗಿದೆ ನಾನು ಕೂಡ. ಸೊ ಅದಕ್ಕೋಸ್ಕರ ಇವತ್ತು ಲಾಂಗ್ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇವತ್ತು ನಾನು ನನ್ನ ಹತ್ರ ಇರೋ ಎಲ್ಲ ಫಿಶ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದೊಂದೇ ಅಂದರೆ ನನ್ನ ಹತ್ರ ಯಾವ್ಯಾವ ಫಿಶ್ ಇದ್ದಾವೋ, ಪಾಂಡ್ ಆಗಲಿ ಟ್ಯಾಂಕ್ ಆಗಲಿ ಏನೇನು ಇದ್ದಾವಲ್ಲ ಅದಷ್ಟು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡೋದು ನನ್ನ ಮಿಕ್ಕಿ ಮೌಸ್ ಪ್ಲಾಟಿ ಫಿಶ್ ಪಾಂಡಿಂದ. ಅಂದರೆ ಇಲ್ಲಿ ನೋಡ್ಬೋದು ಪ್ಲ್ಯಾಂಟ್ಸ್ ತುಂಬ ಇದ್ದಾವೆ. ಅಂದರೆ ಈಗ ಫಿಶಸ್ ಕಾಣೋದಿಲ್ಲ, ಯಾಕಂದರೆ ನಾರ್ಮಲ್ ನಾವು ಫೀಡಿಂಗ್ ಟೈಮಲ್ಲಿ ಇದರಲ್ಲಿ ತುಂಬ ಫಿಶಸ್ನ ನೋಡ್ಬೋದು. ಇವಾಗ ಇದ್ದಾವೆ, ಬಟ್ ಕೆಳಗೆಲ್ಲ ಓಡಾಡ್ತಿದ್ದಾವೆ, ಕಾಣಿಸೋದಿಲ್ಲ ನಿಮಗೆ. ಮೇ ಬಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲಿ ಮೇಲಿಂದ ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಿದೆ ನೋಡಿ ಕೆಳಗೆ ಹೇಗೆ ಓಡಾಡ್ತಿದ್ದಾವೆ ಅಂತ. ಸೊ ಈಗ ಇದರಲ್ಲಿ ಸ್ವಲ್ಪ ಮೀನನ್ನು ಹಿಡಿದು ನಿಮಗೆ ತೋರಿಸ್ತೀನಿ ಬೌಲಲ್ಲಿ ಹಾಕಿ. ಸೊ ಅಂದರೆ ಜಸ್ಟ್ ವಿಡಿಯೋ ಪರ್ಪಸ್ಸಿಗೋಸ್ಕರ ಅಷ್ಟೇ. ಸೊ ಹಾಗೆ ನೋಡ್ತಾರೆ ನಿಮಗೆ ಇದನ್ನು, ಅಂದರೆ ಇದರಲ್ಲಿ ಫಿಶ್ನ ಹಿಡಿದು ನಿಮಗೆ ತೋರಿಸ್ತೀನಿ ಹೇಗಿದ್ದಾವೆ, ಹೇಗೆ ಕಾಣಿಸ್ತವೆ ಅಂತ. ಸೊ ಹಾಗೆ ನೋಡ್ತಾ ಇರಿ ಗೈಸ್. ಇದರಿಂದ ಸ್ವಲ್ಪ ಮೀನು ಹಿಡಿದು ನಿಮಗೆ ತೋರಿಸ್ತೀನಿ, ನೋಡಿ ಹೇಗೆ ಕಾಣಿಸ್ತವೆ ಅಂತ, ನೋಡಿ ಹೇಗಿದ್ದಾವೆ ಅಂತ. ಇದರಲ್ಲಿ ನಾನು ಸ್ವಲ್ಪ ಮೀನು ಅಷ್ಟೇ ಹಿಡಿದಿದ್ದು, ಇದರಲ್ಲಿ ಈ ಥರ ಇನ್ನೂ ತುಂಬ ಮೀನಿದ್ದಾವೆ. ಆ್ಯಕ್ಚುಲಿ ಫಿಶ್ನ ಬೌಲಲ್ಲಿ ಇಡಬಾರ್ದು, ನಾನು ಜಸ್ಟ್ ವಿಡಿಯೋ ಪರ್ಪಸ್ಸಿಗೋಸ್ಕರ ಅಷ್ಟೇ ಇದ್ರಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿದ್ದಾವೆ ಅಂತ. ಸೊ ಏನಂದರೆ ಫಿಶ್ನ ಅಂದರೆ ಈ ಥರ ಲೈವ್ ಬೇರರ್ಸ್ ಆಗಲಿ ಅಥವಾ ನಾರ್ಮಲ್ ಪಾಂಡ್ ಫಿಶ್ನ ನೀವು ಪಾಂಡಲ್ಲಿ ಇಟ್ಟಾಗ ಅದರ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಬ್ರೀಡಿಂಗ್ ಕೂಡ ತುಂಬ ಚೆನ್ನಾಗುತ್ತೆ ನೋಡಿ. ಹಾಗೆ ಸರಿ, ಇದನ್ನು ನಾವು ವಾಪಸ್ ಬಿಟ್ಟು ನೆಕ್ಸ್ಟ್ ವೀಡಿಯೋಕ್ಕೆ ಹೋಗೋಣ, ನೆಕ್ಸ್ಟ್ ಪಾಂಡವ್ರಿಗೆ ಹೋಗೋಣ. ಹಾಗೆ ನೋಡ್ತಾ ಇರಿ ಗೈಸ್. ನೀವು ನೋಡ್ತಿದ್ದೀರಾ, ಇದು ನನ್ನ ರೆಡ್ ಪ್ಲಾಟಿ ಫಿಶ್ ಪಾಂಡ್ ಆಗಿದೆ. ಏನಂದರೆ ಇದು ನಿಮಗೆ ತುಂಬ ಗಲೀಜಾಗಿ ಕಾಣ್ತಾ ಇರ್ಬೋದು, ನೀರು ತುಂಬ ಗ್ರೀನ್ ಕಲರ್ ಆಗಿದೆ ಅಂತ. ಬಟ್ ಏನಂದರೆ ಇದನ್ನು ನಾವು ಆಲ್ಗೆ ವಾಟರ್ ಅಂತ ಹೇಳ್ತೀವಿ. ಏನಂದರೆ ಈ ಥರ ಆಲ್ಗೆ ವಾಟರ್ ಇದ್ದಾಗೆ ಫಿಶ್ ಗ್ರೋತ್ ಚೆನ್ನಾಗಿರುತ್ತೆ, ಮತ್ತು ಬ್ರೀಡಿಂಗ್ ಕೂಡ ತುಂಬ ಚೆನ್ನಾಗುತ್ತೆ. ಫಿಶ್ನ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರೆ ಈ ಥರ ಆಲ್ಗೆ ವಾಟರ್ ಇದ್ದರೆ. ಮತ್ತೇನಂದರೆ ಈ ಥರ ಆಲ್ಗೆ ವಾಟರ್ ಈ ಥರ ಆಗೋಕ್ಕೆ ಕಾರಣ ಒಂದು, ನಾವು ಮೇಲ್ಗಡೆ ಏನು ಮುಚ್ಚಿಡೋದಿಲ್ಲ, ಹಂಗೆ ಡೈರೆಕ್ಟಾಗಿ ಬಿಟ್ಟಿರ್ತೀನಿ, ಸನ್ಲೈಟ್ ಡೈರೆಕ್ಟಾಗಿ ಬೀಳೋದಕ್ಕಾಗಿ ಈ ಥರ ಆಲ್ಗೆ ವಾಟರ್ ಆಗಿದೆ. ಇನ್ನೊಂದು, ನನಗೆ ರೀಸೆಂಟಾಗಿ ಇದರಿಂದ ನೀರು ಚೇಂಜ್ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ, ನಾನು ತುಂಬ ಬ್ಯುಸಿಯಾಗಿದೆ. ನಿಮಗೆ ಗೊತ್ತು, ನಾನು ಲಾಂಗ್ ವೀಡಿಯೋಸ್ ಹಾಕಿ ತುಂಬ ದಿನ ಆಯಿತು. ಸೊ ಏನಂದರೆ ನೀರು ಚೇಂಜ್ ಮಾಡೋಕ್ಕೆ ಆಗದೆ ಇರೋದ ಕಾರಣ ನೀರು ಈ ಥರ ಆಗಿದೆ. ನೀರು ಚೇಂಜ್ ಮಾಡೋಕ್ಕೆ ಆಗದೆ ಇರೋಕ್ಕೆ ಇನ್ನೊಂದು ಕಾರಣ ಏನಂದರೆ ಇದರಲ್ಲಿ ಫಿಶ್ ಫ್ರೈಸ್ಗಳು ತುಂಬ ಇದ್ದಾವೆ. ತುಂಬ ಅಂದರೆ ಇದರಲ್ಲಿ ಬ್ರೀಡಿಂಗ್ ತುಂಬ ಚೆನ್ನಾಗ್ತಾಯಿದೆ ರೀಸೆಂಟಾಗಿ. ಒಂದು ಟೈಮಲ್ಲಿ ಮೀನೆಲ್ಲ ಅಂದರೆ ಎಲ್ಲ ಸತ್ತೋದು ಅನ್ನೋ ಟೈಮಲ್ಲಿ ಕೆಲವೊಂದಷ್ಟೇ ಇತ್ತು, ಅದಷ್ಟನ್ನು ಉಳಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಇಷ್ಟೊಂದು ಮರಿಗಳು ಇದರಲ್ಲಿದ್ದಾವೆ. ತೋರಿಸ್ತೀನಿ, ಇಲ್ಲಿ ನೋಡಿ ಫಿಶ್ ಫ್ರೈಸ್ ತುಂಬ ಇದ್ದಾವೆ ಫಿಶ್ ಫ್ರೈಸ್ನ. ಸೊ ಇದರಲ್ಲಿ ದೊಡ್ಡ ಮೀನು ನಿಮಗೆ ಕಾಣಿಸಲ್ಲ, ಯಾಕಂದರೆ ಅವೆಲ್ಲೇ ಯಾವಾಗಲೂ ಕೆಳಗೆ ಇರ್ತವೆ, ಫೀಡ್ ಹಾಕಿದಾಗಲೂ ಅಷ್ಟೇ ಕೆಳಗೆ ಇರ್ತವೆ, ಮೇಲೆ ಬರೋದೇ ಇಲ್ಲ. ಸೊ ಈಗ ಇದರಲ್ಲಿ ನಾವು ಸ್ವಲ್ಪ ಮೀನನ್ನ ಹಿಡಿದು ನಿಮಗೆ ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ ಗೈಸ್. ಈ ಪಾಂಡಿಂದ ಕೆಲವು ಮೀನು ಹಿಡಿದಿದ್ದಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ, ನೋಡಿ ಹೇಗೆ ಕಾಣಿಸ್ತವೆ ಅಂತ. ಇದರಲ್ಲಿ ಆ್ಯಕ್ಚುಲಿ 2 ಪ್ರೆಗ್ನೆಂಟ್ ಇದ್ದಾವೆ, ಸ್ವಲ್ಪ ಸನ್ಶೈನ್ ಆಗ್ತಿದೆ ನೋಡಿ ಹೇಗಿದ್ದಾವೆ ಅಂತ. ಆ್ಯಕ್ಚುಲಿ ತುಂಬ ಹೆಲ್ದಿಯಾಗಿ ತುಂಬ ಆ್ಯಕ್ಟಿವ್ ಆಗಿ ಇದ್ದಾವೆ. ಅದು ಬಾಲ್ದ ಹತ್ರ 2 ಡಾಟ್ ಇದ್ದಾವಲ್ಲ, ಅದು ಸ್ವಲ್ಪ ಮಿಕ್ಸ್ ಬ್ರೀಡ್ ಆಗಿ ಆಗಿದ್ದು, ಮತ್ತೆಲ್ಲ ಹೆಲ್ದಿಯಾಗಿ ಇದ್ದಾವೆ ನೋಡ್ಬೋದು. ಸೊ ಮೀನ್ ಹೆಲ್ತ್ ಈ ಥರ ಇರಬೇಕು ಅಂತ ನೀವು ಔಟ್ಡೋರ್ ಪಾಂಡ್ ಮಾಡಿ ಬಿಟ್ಟಾಗ ಈ ಥರ ಹೆಲ್ತ್ ಚೆನ್ನಾಗಿರುತ್ತೆ, ಗ್ರೋತ್ ಕೂಡ ತುಂಬ ಚೆನ್ನಾಗುತ್ತೆ, ಬ್ರೀಡಿಂಗ್ ಕೂಡ ತುಂಬ ಆಗುತ್ತೆ. ನೋಡ್ಬೋದು ಇಲ್ಲೊಂದು ಫಿಶ್ ಪ್ರೆಗ್ನೆಂಟ್ ಇದೆ, ಅಂದರೆ ಮೇ ಬಿ 2-3 ದಿನದಲ್ಲಿ ಮರಿ ಹಾಕುತ್ತೆ ಅದು. ಸೊ ಹಾಗೆ ಇದನ್ನು ವಾಪಸ್ ಬಿಟ್ಟು ನೆಕ್ಸ್ಟ್ ಪಾಂಡ್ಗೆ ಹೋಗೋಣ, ಅಥವಾ ನೆಕ್ಸ್ಟ್ ಫಿಶ್ ಸೆಟಪ್ಗೆ ಹೋಗೋಣ. ರೆಡಿ, ಹಾಗೆ ನೋಡ್ತಾ ಇರಿ ಗೈಸ್. ನನ್ನ ಹತ್ರ ಈ ಒಂದು ಪಾಂಡ್ ಹಾಗೆ ಖಾಲಿ ಇದೆ, ಇದರಲ್ಲಿ ಯಾವುದೇ ಮೀನಿಲ್ಲ, ಹಾಗೆ ಖಾಲಿ ಇದೆ. ನೀರು ತುಂಬಿಸಿಟ್ಟಿದ್ದೀನಿ, ಅಂದರೆ ವಾಟರ್ ಚೆಕ್ ಏನಾದರೂ ಲೀಕ್ ಆಗಬಹುದು ಅಂತ
ತುಂಬಿಸಿಟ್ಟಿದ್ದೀನಿ. ಬಟ್ ತುಂಬ ದಿನ ಆಯಿತು ನೀರು ಚೇಂಜ್ ಮಾಡಿ ಮತ್ತೆ ನೀರು ಆ್ಯಡ್ ಮಾಡಿ ಒಂದೆರಡು ದಿನ ಬಿಟ್ಟು ಆಮೇಲೆ ಫಿಶ್ನ ಆ್ಯಡ್ ಮಾಡಬೇಕು. ರೀಸೆಂಟಾಗಿ ಇದರಲ್ಲಿ ಕೆಲವೊಂದು ಮೀನನ್ನ ಬಿಟ್ಟು ಚೆಕ್ ಮಾಡ್ತೀನಿ ಹೇಗಿದೆ ಅಂತ. ಸೊ ಮುಂದೆ ಹೋಗೋಣ. ಗೈಸ್, ನೀವು ನೋಡ್ತಿದ್ದೀರಾ, ಇದು ನನ್ನ ಗೋರಾಮಿ ಫಿಶ್ನ ಸೆಟಪ್. ಅಂದರೆ ನಾನು ಆ್ಯಕ್ಚುಲಿ ಯಾವಾಗಲೇ ವೀಡಿಯೋ ಮಾಡೋ ಅಂತ ಬಂದೆ, ಬಟ್ ಈ ಸೆಟಪ್ನಲ್ಲಿ ನಿಮಗೆ ಹಗಲಲ್ಲಿ ಫಿಶಸ್ ಕಾಣೋದಿಲ್ಲ. ಸೊ ರಾತ್ರಿ ಟಾರ್ಚ್ ಲೈಟಲ್ಲಿ ನಿಮಗೆ ಕಾಣುತ್ತೆ. ಅದಕ್ಕೋಸ್ಕರ ನೈಟ್ ವೀಡಿಯೋ ಮಾಡೋಣ ಅಂತಲೇ ಸ್ಟಾಪ್ ಮಾಡಿದ್ದು. ಸೊ ಈಗೆಲ್ಲ ಕೆಳ ಹೋಗಿದ್ದಾವೆ, ಅಂದರೆ ಫುಡ್ ಹಾಕೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಅದಕ್ಕೋಸ್ಕರ ಎಲ್ಲ ಕೆಳಗಿದ್ದಾವೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಫಿಶ್ ಫ್ರೈಸ್, ನಾನೇ ಬ್ರೀಡ್ ಮಾಡಿರೋ ಫ್ರೈಸ್ ಇವು. ಅಂದರೆ ಇದಕ್ಕಿಂತ ಮುಂಚೆ ತುಂಬ ಬ್ರೀಡ್ ಮಾಡಿದೆ, ಬಟ್ ಉಳಿಸ್ಕೊಳಕ್ಕಾಗಲಿಲ್ಲ. ಬಟ್ ಈ ಸಾರಿ ಇಷ್ಟೊಂದು ಫ್ರೈಸ್ನ ಉಳಿಸ್ಕೊಂಡಿದ್ದೆ. ಅಂದರೆ 5-6 ಫಿಶ್ ಫ್ರೈಸ್ ಇದ್ದಾವೆ ನಾನೇ ಬ್ರೀಡ್ ಮಾಡಿರೋದು. ಉಳಿದಿರೋ 4-5 ಮೀನುಗಳು ಅಕ್ವೇರಿಯಂ ಶಾಪಿಂದ ತೊಗೊಬಂದಿರೋದು. ನೋಡ್ತಿದ್ದೀರಾ ಇಲ್ಲಿ ಯೆಲ್ಲೋ ಕಲರ್ ಇದೆಯಲ್ವಾ, ಅದು ಅಕ್ವೇರಿಯಂ ಶಾಪಿಂದ ತಂದಿರೋದು. ಮತ್ತು ಚಿಕ್ಕದೆಲ್ಲ ನಾನು ಬ್ರೀಡ್ ಮಾಡಿರೋದು, ಸ್ವಲ್ಪ ದೊಡ್ಡ ಸೈಜ್ ಇರೋದೆಲ್ಲ ಶಾಪಿಂದ ತಂದಿರೋದು. ಮತ್ತು ಇದ್ರ ಪಕ್ಕದಲ್ಲಿ ಇನ್ನೊಂದು ಸೆಟಪ್ ಇದೆ. ಇದರಲ್ಲಿ ಆ್ಯಕ್ಚುಲಿ ಏನಂದರೆ ನಾನು ನೇಟಿವ್ ಫಿಶ್ ಟ್ಯಾಂಕ್ ಇದೆಯಲ್ವ, ಅದಕ್ಕೆ ಫುಡ್ಗೋಸ್ಕರ ಸ್ವಲ್ಪ ಶ್ರಿಂಪ್ನ ತಗೊಬಂದು ಇಟ್ಟಿದ್ದೀನಿ ಇದರಲ್ಲಿ. ಸೊ ಇದರಲ್ಲಿ ಶ್ರಿಂಪ್ಸ್ ಇದ್ದಾವೆ. ಹಾಗೆ ಇದ್ರ ಪಕ್ಕ ಇದರಲ್ಲಿ ನೀವು ನೋಡ್ಬೋದು ಏನಂದರೆ ಪ್ಲಾಟಿ ಫಿಶ್ನ ಬ್ರೀಡಿಂಗ್ ಸೆಟಪ್ ಆಗಿತ್ತು ಇದು. ಆ್ಯಕ್ಚುಲಿ ಏನಂದರೆ ಇದರಲ್ಲಿ ಒನ್ ಟೈಮ್ ನಾನು ಇದರಲ್ಲಿ ಬ್ರೀಡ್ ಮಾಡಿದ್ದೆ. ಸೊ ಇದರ ಮದರ್ ಫಿಶ್ನ ನಾನು ವಾಪಸ್ ಪಾಂಡ್ಗೆ ಹಾಕಿದೆ. ಬಟ್ ಫ್ರೈಸ್ನ ನಾನು ಇದರಲ್ಲೇ ಬೆಳೀಲಿ ಅಂತ ಬಿಟ್ಟಿದ್ದೆ. ತುಂಬ ಫ್ರೈಸ್ ಇದ್ವು, ಅಂದರೆ ಹತ್ರ 30-40 ಫ್ರೈಸ್ ಇದ್ವು. ಬಟ್ ಸದ್ಯ ಇಷ್ಟು ಉಳ್ಕೊಂಡಿದ್ದಾವೆ. ನಿಮಗೆ ಗೊತ್ತು, ಅಕ್ವೇರಿಯಂ ಹಾಬಿನಲ್ಲಿ ಫ್ರೈಸ್ನ ಅಂದರೆ ಬ್ರೀಡಿಂಗ್ ಮಾಡಿ ಫ್ರೈಸ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಅಂದರೆ ನಾರ್ಮಲ್ ಈಗ ಸಿಟಿಯಲ್ಲಾದರೆ ನಿಮಗೆ ಪ್ರಾಪರ್ ಫುಡ್ ಸಿಗುತ್ತೆ, ಆಮೇಲೆ ಪ್ರಾಪರ್ ಸೆಟಪ್ ಮಾಡ್ಕೋಬೋದು. ಬಟ್ ಹಳ್ಳಿಯಲ್ಲಿ ಫುಡ್ಡೆಲ್ಲ ಸಿಗೋದಿಲ್ಲ. ಮತ್ತು ನಾನಿರೋ ಸಿಟಿಯಲ್ಲೂ ಕೂಡ ಏನಂದರೆ ಫುಡ್ ಆಗಲಿ ಏನು ಫ್ರೈಸ್ಗೋಸ್ಕರ ಏನು ಸೆಟಪ್ ಆಗಲಿ ಸಿಗೋದಿಲ್ಲ. ಸೊ ಏನೋ ಸ್ವಲ್ಪ DIY ಥರ ಏನೋ ಮಾಡಿ ಈ ಥರ ಸೆಟಪ್ ಮಾಡಿಕೊಂಡು ಉಳಿಸ್ಕೊಂಡಿದ್ದೀನಿ. ಸೊ ಇದ್ರ ನಂತರ ಇದರಲ್ಲಿ ನಾನು ರೀಸೆಂಟಾಗಿ ಪಾಂಡಿಂದ, ಅಂದರೆ ನನ್ನ ಫಿಶ್ ಪಾಂಡ್ ಇದೆಯಲ್ಲ, ಪ್ಲಾಟಿ ಫಿಶ್ ಪಾಂಡ್ ಇದೆಯಲ್ಲ, ಅದರಲ್ಲಿ ಬ್ರೀಡಿಂಗ್ ಆದಮೇಲೆ ಮರಿಗಳು ಕಾಣಿಸಿದ್ವು. ಸೊ ಅದನ್ನು ಉಳಿಸೋಕ್ಕೋಸ್ಕರ ಅದರಿಂದ ಹಿಡಿದು ಇದರಲ್ಲಿ ಇಟ್ಟಿದ್ದೀನಿ. ನೋಡಿ, ಮರಿಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಸೊ ಅದರಲ್ಲೇ ಇದ್ದರೆ ದೊಡ್ಡ ಮೀನುಗಳು ತಿಂದುಬಿಡ್ತವೆ ಅಂತ ಅದನ್ನು ಇದರಲ್ಲಿ ಇಟ್ಟಿದ್ದೀನಿ. ಸೊ ಹೈಡಿಂಗ್ ಪ್ಲೇಸ್ ಆವಾಗ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ಇದರಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ನೀವು ನೋಡ್ಬೋದು ಫಾಕ್ಸ್ಟೈಲ್ ಪ್ಲ್ಯಾಂಟ್ ಇದೆ. ಇದು ಆಕ್ಸಿಜನ್ಗೋಸ್ಕರ ಹಾಕಿರೋದು, ತುಂಬ ಒಳ್ಳೆಯದು. ಅಂದರೆ ಬ್ರೀಡಿಂಗ್ ಆದಮೇಲೆ ಅದು ಫಿಶ್ಗಾಗಲಿ ತುಂಬ ಹೆಲ್ಪ್ಫುಲ್. ಅದಕ್ಕೋಸ್ಕರ ಇದರಲ್ಲಿ ಹಾಕಿದ್ದೀನಿ. ಆಮೇಲೆ ಇದಾದ ನಂತರ ಇನ್ನೊಂದು ಅಂದರೆ ಇದು ನೋಡಿ, ಇದು ನನ್ನ ಸ್ವಾಟೆಲ್ ಫಿಶ್ ಸೆಟಪ್. ನೀವು ನೋಡ್ತಾ ಇದ್ದೀರಾ, ಎಲ್ಲ ಫಿಶ್ ಕೂಡ ಹೆಲ್ತಿಯಾಗಿದ್ದಾವೆ. ನಿಮಗೆ ಆ್ಯಕ್ಚುಲಿ ನೀವು ಡೇ ಟೈಮಲ್ಲಿ ನೋಡೋಕೆ ಬಂದರೆ ಡೆಫಿನೆಟ್ಲಿ ಇದು ಕಾಣಿಸ್ತಾ ಇರಲಿಲ್ಲ, ಎಲ್ಲ ಕೆಳಗಿರ್ತಿದ್ವು. ಅಂದರೆ ಎಲ್ಲ ಕೆಳಗೆ ಇರ್ತವೆ, ಅಂದರೆ ಆ ಸನ್ ರಿಫ್ಲೆಕ್ಷನ್ ಆಗ್ತಿತ್ತು, ಅದಕ್ಕೋಸ್ಕರ ಕಾಣಿಸ್ತಾ ಇರಲಿಲ್ಲ. ಸೊ ಇವಾಗ ನೈಟ್ಗೋಸ್ಕರ ಕಾದು ನಿಮಗೆ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾಯಿರೋದು. ಸೊ ಎಲ್ಲ ಫಿಶ್ಗಳು ಆ್ಯಕ್ಟಿವ್ ಆಗಿದ್ದಾವೆ. ರೀಸೆಂಟಾಗಿ ಈ ಫಿಶ್ಗಳನ್ನು ನನ್ನ ಒಂದು ಖಾಲಿ ಪಾಂಡ್ ಇದೆಯಲ್ಲ, ಅದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೊಂದು ಫಿಶ್ ಬ್ರೀಡಿಂಗ್ ಅಂದರೆ ಪ್ರೆಗ್ನೆಂಟ್ ಇದೆ. ಸೊ ಅದು ಸಪ್ರೇಟ್ ಮಾಡಿ ಉಳಿದವನ್ನು ನಾನು ಪಾಂಡ್ಗೆ ಆ್ಯಡ್ ಮಾಡ್ತೀನಿ. ಹಾಗೆ ಇದರ ನೆಕ್ಸ್ಟ್ ಬಂದುಬಿಟ್ಟು ಈ ಸೆಟಪ್. ಇದನ್ನು ನಾನು ಅಂದರೆ ಅದರಲ್ಲಿ ಫಿಶ್ಗಳು ಉಳಿತಾ ಇರಲಿಲ್ಲ, ಅಂದರೆ ಬ್ರೀಡಿಂಗ್ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ 3 ಫಿಶ್ಗಳನ್ನು ಸಪ್ರೇಟಾಗಿ ಇಟ್ಟಿರೋದು. ಹೌದು, ಆ್ಯಕ್ಚುಲಿ ಏನಂದರೆ ಇದು ಆಲ್ಗೆ ಎಲ್ಲ ತುಂಬ ಆಗಿದೆ, ನೀರು ಕಡಿಮೆ ಆಗಿದೆ, ಆಲ್ಗೆ ತುಂಬ, ಅಂದರೆ ವಾಟರ್ ಕೂಡ ತುಂಬ ಗ್ರೀನ್ ಆಗಿದೆ. ಕ್ಲೀನ್ ಮಾಡಬೇಕು. ಸ್ವಲ್ಪ ಬ್ಯುಸಿ ಇರೋದಕ್ಕೋಸ್ಕರ ನಾನು ಇದನ್ನು ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ. ರೀಸೆಂಟಾಗಿ ಕ್ಲೀನ್ ಮಾಡ್ತೀನಿ. ಏನಂದರೆ ನೀವು ನೋಡ್ಬೋದು, ಇಲ್ಲಿ ಈ ಫಿಶ್ ಕೂಡ ಪ್ರೆಗ್ನೆಂಟ್ ಇದೆ, ಕೆಳಗೋಯ್ತು. ಆ್ಯಕ್ಚುಲಿ ಇದರಲ್ಲಿ 2 ಫೀಮೇಲ್ ಮತ್ತು 1 ಮೇಲ್ ಇದೆ. ನೋಡ್ಬೋದು, ಇಲ್ಲಿ ಸೈಡ್ ಇದೆಯಲ್ವಾ, ಇದು ಮೇಲ್. 2 ಫೀಮೇಲ್ ಕೂಡ ಪ್ರೆಗ್ನೆಂಟ್ ಇದ್ದಾವೆ. ಸೊ ಏನಂದರೆ ರೀಸೆಂಟಾಗಿ ಇದನ್ನು ಸಪ್ರೇಟ್ ಮಾಡ್ತೀನಿ, ಅಂದರೆ ಬ್ರೀಡಿಂಗ್ ಚೆನ್ನಾಗಲಿ ಅಂತ. ಸೊ ಇದಾಗಿತ್ತು, ಇಷ್ಟು ನನ್ನ ಔಟ್ಡೋರ್, ಅಂದರೆ ಹೊರಗಿರೋದು. ಇನ್ನೂ ಮುಂದೆ ಇದ್ದಾವೆ, ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ ಗೈಸ್. ನೀವು ನೋಡ್ತಿದ್ದೀರಾ, ಇದು ನನ್ನ ಔಟ್ಡೋರ್ ಶಾರ್ಕ್ ಫಿಶ್ ಟ್ಯಾಂಕ್ ಆಗಿದೆ. ಇದರಲ್ಲಿ 3 ಇರಿಡೇಷನ್ ಶಾರ್ಕ್ ಇದೆ, ಮತ್ತು 4 ಮಾರ್ಬಲ್ ಕ್ಯಾಟ್ ಫಿಶ್ ಇದೆ, ಮತ್ತು 1 ಪ್ಲೇಕು ದೊಡ್ಡದಾಗಿದೆ. ಏನಂದರೆ ಇದರಲ್ಲಿ ತುಂಬ ದಿನದಿಂದ ನೀರು ಚೇಂಜ್ ಮಾಡಿಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಗ್ರೀನ್ ಆಗಿದೆ.
ನಾನು ರೀಸೆಂಟಾಗಿ ಇದನ್ನು ಕ್ಲೀನ್ ಮಾಡ್ತೀನಿ. ಸದ್ಯ ಅಂದರೆ ತುಂಬ ಬ್ಯುಸಿ ಇದೆ ಎಷ್ಟು ದಿನ, ಅದಕ್ಕೋಸ್ಕರ ಹಾಗೇ ಇದೆ ಇದು. ಅಂದರೆ ನೀರು ಸ್ವಲ್ಪ ಚೇಂಜ್ ಮಾಡ್ತಿದ್ದೆ, ಕಂಪ್ಲೀಟಾಗಿ ನೀರು ಚೇಂಜ್ ಮಾಡ್ತಿರಲಿಲ್ಲ. ಸ್ವಲ್ಪ ನೀರು ಚೇಂಜ್ ಮಾಡಿ ಅಂದರೆ ತೆಗೆದು ಗಿಡಗಳಿಗೆ ಹಾಕಿ ಮತ್ತೆ ಉಳಿದಿದ್ದನ್ನ ಹೊಸದಾಗಿ ನೀರು ಆ್ಯಡ್ ಮಾಡ್ತಿದ್ದೆ. ಫುಲ್ ಚೇಂಜ್ ಮಾಡೋಕ್ಕಾಗ್ತಿಲ್ಲ. ಮತ್ತು ರೀಸೆಂಟಾಗಿ ನಾನು ಇದನ್ನ ಚೇಂಜ್ ಮಾಡ್ತೀನಿ. ಹಾಗೆ ನೋಡ್ತೀರಿ, ಮನೆ ಒಳಗೆ ಹೋಗೋಣ. ನೀವು ನೋಡ್ತಿದ್ದೀರಾ, ಇದು ನನ್ನ ನೇಟಿವ್ ಫಿಶ್ ಟ್ಯಾಂಕ್ ಆಗಿದೆ. ಏನಂದರೆ ಇದರಲ್ಲಿ 2 ಪ್ಲ್ಯಾಂಟ್ಸ್ ಇದೆಯಲ್ಲ, ಈ ಪ್ಲ್ಯಾಂಟ್ ಮತ್ತು ಈ ಪ್ಲ್ಯಾಂಟ್, ಇವೆರಡು ಹೈಗ್ರೋಫಿಲಾ ಡಿಫಾರ್ಮಿಸ್. ಅಂದರೆ ನಾನು ಅಂದರೆ ನಮ್ಮ ಮನೆ ಹತ್ರನೇ ಬೆಳೆದಿರೋದು. ಅಂದರೆ ನಾನು ಏನು ಆರ್ಡ್ರ್ ಮಾಡಿ ತರಿಸಿ ಅದನ್ನು ಮನೆ ಹತ್ರ ಬೆಳೆಸ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಮತ್ತು ಸೆಂಟ್ರಲ್ 2 ಇದಾವಲ್ಲ, ಅದನ್ನು ನಾನು ನಮ್ಮೂರ ಕೆರೆಯಲ್ಲಿ ಸಿಕ್ಕಿರೋದು. ಹಾಗೆ ಈ 2 ಫಿಶ್ಗಳಲ್ಲಿ ಹಿಂದ್ಗಡೆ ಇರೋದು ನಾನು ಅಕ್ವೇರಿಯಂ ಶಾಪಿಂದ ತಂದಿರೋದು, ಮತ್ತು ಫ್ರಂಟಲ್ಲಿ ಸಣ್ಣದಾಗಿದ್ದು ಅದು ನೇಟಿವ್ ನದಿಯಲ್ಲಿ ಸಿಕ್ಕಿರೋದು. ಸೊ ಫಸ್ಟಿಗಿರೋ ಎಲ್ಲ ಪ್ಲ್ಯಾಂಟ್ಸ್ಗಳು ಹಾಳಾಗಿದ್ದು, ಸೊ ಅದನ್ನು ಚೇಂಜ್ ಮಾಡಿ ಈಗ ಎಲ್ಲ ಹೊಸದಾಗಿ ಮಾಡಿದ್ದೀನಿ, ರೀಸೆಂಟಾಗಿ ಮಾಡಿದ್ದು. ಸೊ ಇದು ಈ ಟ್ಯಾಂಕ್ನ ಬಗ್ಗೆ. ಮತ್ತು ಇದರಲ್ಲಿ ಹೆಚ್ಚಾಗಿ ನೀವು ನೋಡ್ಬೋದು, ಹಿಂದ್ಗಡೆ ಒಂದು ಕೇವ್ ಟೈಪ್ ಮಾಡಿದ್ದೀನಿ, ಅಂದರೆ ಎಲ್ಲ DIY ಮಾಡಿದ್ದು. ಸೊ ಇದಾಗಿತ್ತು ಈ ಟ್ಯಾಂಕ್ ಬಗ್ಗೆ. ಹಾಗೆ ಮುಂದೋಗೋಣ, ಹಾಗೆ ನೋಡ್ತಾ ಇರಿ ಗೈಸ್. ನೀವು ನೋಡ್ತಿದ್ದೀರಾ, ಇದು ನನ್ನ ಫೀಮೇಲ್ ಬೆಟ್ಟ ಫಿಶ್ನ ಟ್ಯಾಂಕ್ ಆಗಿದೆ. ಏನಂದರೆ ಇದರಲ್ಲಿ 5 ಫೀಮೇಲ್ ಬೆಟ್ಟ ಫಿಶ್ ಇದ್ದಾವೆ. 3 ಬ್ಲೂ ಕಲರ್ ಇದೆ, ಒಂದು ನೀಮೋ ಕ್ಯಾಂಡಿ ನೋಡ್ತಿದ್ರೆ ಕೆಳಗಿದೆ, ಹಾಗೆ ಇನ್ನೊಂದು ವೈಟ್. ನಾನು ಈ 5 ಫಿಶ್ಗಳಲ್ಲಿ ಬ್ರೀಡಿಂಗ್ಗೆ ಇಡ್ತೀನಿ. ಅದು ಏನಂದರೆ ಈ ಬ್ಲಡ್ ರೆಡ್ ಮೇಲ್ ಬೆಟ್ಟ ಫಿಶ್ ಜೊತೆ, ಹಾಗೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಇದೆ ಫಿಶ್ ಬ್ಲ್ಯಾಕ್ ಕಲರಲ್ಲಿ. ಈ ಫಿಶ್ನ ಕಲರ್ ತುಂಬಾ ಡಿಫ್ರೆಂಟ್, ಅಂದರೆ ತುಂಬಾ ಡಿಫ್ರೆಂಟ್ ಆಗಿದೆ. ಇದನ್ನು ನಾನು ನಿಮಗೆ ಒಂದ್ಸರಿ ಬೌಲ್ಗೆ ಹಾಕಿ ತೋರಿಸ್ತೀನಿ, ಅಂದರೆ ಇವಾಗಲ್ಲ ನೆಕ್ಸ್ಟ್ ಶಾರ್ಟಲ್ಲಿ ತೋರಿಸ್ತೀನಿ. ನೋಡಿ, ಇದ್ರ ಕಲರ್ ಮತ್ತು ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಫಿಶ್ ವಿಡಿಯೋ. ನೀವು ನನ್ನ ಹತ್ರ ಯಾವ್ಯಾವ ಫಿಶಸ್ ಇದ್ದಾವೆ ಅಂತ ನೋಡಿದ್ರಿ, ಬಟ್ ಶಾರ್ಪ್ ಫಿಶ್ ನಿಮಗೆ ಕಾಣಿಸಿಲ್ಲ. ಅದು ನಾನು ಇನ್ನೊಂದು ಸರಿ ಅಂದರೆ ಟ್ಯಾಂಕ್ ಕ್ಲೀನ್ ಮಾಡಿದಾಗ ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಮ್ಮೆ ಹೊಸ ಫಿಶ್ನ ವಿಡಿಯೋದಲ್ಲಿ. ಅಲ್ಲಿವರೆಗೂ